Hello everyone. Let us see question number 6, which carries 2 marks. Among the nichrome and copper wires, which of the wires is used in electric fans and in the coils of an electric heater? Why ಅಂತ ಕೇಳಿದ್ದಾರೆ. ಸಿ ಕಾಪರ್ ವೈರ್ ಮತ್ತೆ ನಿಕ್ರೋಮ್ ಅನ್ನ ಕೊಟ್ಟಿದ್ದಾರೆ. Wires used in electric fans and coils of an electric heater. ಈಗ electric fan ಅಲ್ಲಿ ನಮ್ಗೆ electricity fan ಗೆ ಸಪ್ಲೈ ಆಗ್ಬೇಕು. that electric energy is converted to motor energy ಅಲ್ವಾ? ಫ್ಯಾನ್ ತಿರುಗಬೇಕು. ಇಲ್ಲಿ heat is unnecessary. ಹೀಟ್ ಬೇಕಾ ಫ್ಯಾನಿಗೆ? ಇಲ್ಲ, ಹೀಟ್ ಬೇಡ ಅಲ್ವಾ? ಇಲ್ಲ. ಆದ್ರೆ ಇಲೆಕ್ಟ್ರಿಕ್ ಹೀಟರ್ ಹೀಟ್ ಆಗ್ಬೇಕು ಅಲ್ವಾ? ಅದ್ರ ವರ್ಕ್ ಹೀಟ್ ಆಗುತ್ತೆ, ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕು. ಸೊ ಈಗ ಆನ್ಸರ್ ಮಾಡ್ಬೋದಾ? ಅಮೋಂಗ್ ನಿಕ್ರೋಮ್ ಅಂಡ್ ಕಾಪರ್ ವೈರ್. ಇಲ್ಲಿ ಕಾಪರ್ ವೈರ್ ಈಸ್ ಯೂಸ್ಡ್ in electric fan because it has low resistance, or this wire is the best conductor of electricity with least resistance. ಇಲ್ಲಿ ಏನಾಗುತ್ತೆ, ಇಲೆಕ್ಟ್ರಿಕ್ ಫ್ಯಾನ್ ತಿರುಗಬೇಕು, ಕರೆಂಟ್ ಫ್ಲೋ ಆಗ್ಬೇಕಲ್ವಾ ಅದ್ರೊಳಗೆ. ಈಗ ಇಲ್ಲಿ ಏನ್ ಅನ್ಕೊಳ್ಳುವ, ಫ್ಯಾನ್ ತಿರುಗ್ತಾ ಇದೆ ಅಲ್ಲ, ಈ ಫ್ಯಾನ್ ಅನ್ನ ಒಂದು ಫ್ಯಾಕ್ಟ್ರಿ ಅಂತ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು ಬೇಕು. ಈಗ ಆ ಕೆಲಸ ಮಾಡೋರ್ನ ಹೊರಗೆ ರಿಸ್ಟ್ರಿಕ್ಟ್ ಮಾಡ್ಬಿಟ್ರೆ ಒಳಗ್ ಬರಕ್ ಬಿಡ್ತಾ ಇಲ್ಲ. ಯಾರು ಸ್ಟ್ರಿಕ್ಟ್ ಪರ್ಸನ್ ಬಂದಿದ್ದಾರೆ, ಒಳಗ್ ಬರೋಕ್ ಬಿಡ್ತಾ ಇಲ್ಲ. ಇಲ್ಲ, ನೀವ್ ಇದೆಲ್ಲ ಪ್ರೊಸೀಜರ್ಸ್ ಮುಗಿಸ್ಕೊಂಡೇ ಬರ್ಬೇಕು, ಒಳಗ್ ಬರೋಕೆ ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಫ್ಯಾಕ್ಟ್ರಿ ಕೆಲಸ ಏನಾಗುತ್ತೆ? ಸ್ಲೋ ಆಗುತ್ತೆ ಅಲ್ವಾ? ಫ್ಯಾಕ್ಟ್ರಿ ಕೆಲಸ ಫಾಸ್ಟ್ ಆಗೋದಿಲ್ಲ, ಫ್ಯಾಕ್ಟ್ರಿ ವರ್ಕ್ ಏನಾಗ್ಬೇಕಿತ್ತು ಅದು ಆಗೋದಿಲ್ಲ. ಈಗ ಇಲ್ಲೂ ಅದೇ ತರ. ಈಗ ಕಾಪರ್ ಬದಲಿಗೆ ನಿಕ್ರೋಮ್ ಅನ್ನ ಯೂಸ್ ಮಾಡಿದ್ರೆ, ನಿಕ್ರೋಮ್ ಹ್ಯಾವಿಂಗ್ ಸಮ್ ರೆಸಿಸ್ಟೆನ್ಸ್, ಅದಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ. ಸೊ ರೆಸಿಸ್ಟೆನ್ಸ್ ಇದೆ ಅಂದ್ರೆ ವಿಚ್ ರೆಸಿಸ್ಟ್ ಆರ್ ಅಪೋಸ್ ದ ಫ್ಲೋ ಆಫ್ ಕರೆಂಟ್. ಬಟ್ ಕಾಪರ್ ಏನಿದೆ, ಇಟ್ ಇಸ್ ಗುಡ್ ಕಂಡಕ್ಟರ್ ಆಫ್ ಇಲೆಕ್ಟ್ರಿಸಿಟಿ ಗುಡ್ ಕಂಡಕ್ಟರ್ ಇದೆ ಕಾಪರ್. ಸೊ ಎಲೆಕ್ಟ್ರಿಸಿಟಿ ಬಂತಹ ಬನ್ನಿ ಬನ್ನಿ ಬೇಗ ಒಳಗೋಗಿ ಅಂತ ಕಳಿಸ್ಬಿಡುತ್ತೆ. ಸೊ ಅಲ್ಲಿ ಫ್ಯಾನ್ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? So copper wire is used in electric fan because it has low resistance. Whereas nichrome wire is used in electric heater coils because it has high resistance, or this wire is an alloy that shows heating effect as it shows more resistance for the flow of current through it. ಈಗ ನೀವು ಎಲ್ಲೋ ಹೊರಟಿದ್ದೀರಿ, ಇಲ್ಲಿ ನಿಮ್ ಯಾರೋ ಒಬ್ರು ಬಂದು ಹೋಗ್ಲಿಕ್ಕೆ ರೆಸಿಸ್ಟ್ ಮಾಡ್ತಿದ್ದಾರೆ, ಹೋಗೋ ಆಗಿಲ್ಲ. ನಿಮ್ಗೆ ಸಿಟ್ಟು ಬರುತ್ತೆ, ತಲೆ ಬಿಸಿ ಆಗುತ್ತೆ, ಮುಖ ಎಲ್ಲ ಕೆಂಪಾಗುತ್ತೆ, ಮುಖ ಎಲ್ಲ ಬಿಸಿ ಆಗುತ್ತೆ ಅಲ್ವಾ? ಇಲ್ಲಿ ಇಲೆಕ್ಟ್ರಿಕ್ ಕರೆಂಟ್ ಕೂಡ ಹಂಗೆ. ಈ ನಿಕ್ರೋಮ್ ಏನ್ ಮಾಡ್ತಾ ಇದೆ, ರೆಸಿಸ್ಟ್ ಮಾಡ್ತಾ ಇದೆ. ಇಬ್ರ ನಡುವೆ ಜೋರ್ ಜಗಳ ಆಗುತ್ತೆ, ಹೀಟ್ ಆಗುತ್ತೆ ಅಲ್ವಾ? ಜಗಳ ಆದಾಗ ಏನಾಗುತ್ತೆ, ಮುಖ ಎಲ್ಲ ಬಿಸಿ ಬಿಸಿ ಆಗುತ್ತಲ್ಲ. ಇಲ್ಲೂ ಕೂಡ ಇಲ್ಲಿ ನಿಕ್ರೋಮ್ ಸರಿಯಾಗಿ ಕರೆಂಟ್ ಫ್ಲೋ ಆಗಕ್ ಕೊಡ್ತಾ ಇಲ್ಲ, ರೆಸಿಸ್ಟ್ ಮಾಡ್ತಾ ಇದೆ, ಅಪೋಸ್ ಮಾಡ್ತಾ ಇದೆ. ಇಲ್ಲಿ ಹೀಟ್ ರಿಲೀಸ್ ಆಗ್ತಾ ಇದೆ. ಸೊ ನಿಕ್ರೋಮ್ ವೈರ್ is used in electric heater coils because it has high resistance. Resistance is nothing but it is the property of conductor, or it is the property of material which opposes the flow of current ಅಂತ ಹೇಳ್ತೀವಿ. So this nichrome wire opposes the flow of current. ಯಾವಾಗ್ಲೂ ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಹೀಟ್ ಪ್ರೊಡ್ಯೂಸ್ ಆಗಿರೋದು ಕೂಡ ಜಾಸ್ತಿ ಇರುತ್ತೆ. ಸೊ ನಿಕ್ರೋಮ್ ವೈರ್ ಇಸ್ ಯೂಸ್ಡ್ ಇನ್ ಇಲೆಕ್ಟ್ರಿಕ್ ಹೀಟರ್. ನಾವು ಒಂದ್ ವೇಳೆ ಇಲ್ಲಿ ಕಾಪರ್ ವೈರ್ ಅನ್ನ ಯೂಸ್ ಮಾಡಿದ್ರೆ ಏನಾಗ್ತಿತ್ತು, ಕಾಪರ್ ವೈರ್ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇಲೆಕ್ಟ್ರಿಕ್ ಕರೆಂಟ್ ಬಂದಂಗೆ ಈಸಿಲಿ ಫ್ಲೋ ಆಗಕ್ ಬಿಟ್ಬಿಡ್ತಿತ್ತು. ಸೊ ಹೀಟ್ ಜನರೇಟ್ ಆಗಿರೋದು ವೆರಿ ಲೆಸ್ ಅಮೌಂಟ್. ಅವಾಗ ನಮ್ಗೆ ಇಲೆಕ್ಟ್ರಿಕ್ ಹೀಟರ್ ವರ್ಕ್ ಆಗ್ತಾನೆ ಇರ್ಲಿಲ್ಲ. therefore nichrome wire is used. Thank you.